ನಮಸ್ಕಾರ. ನಾನು ಕೃಷ್ಣ ಪಡಗರ ದೇವಗುಂಡಿ. ನಾನು 40 ವರ್ಷದಿಂದ ಈ ಸಾಮಾಜಿಕ ನಾಟಕ ಹಾಗೂ ಯಕ್ಷಗಾನದಲ್ಲಿ ಸಮೇತವಾಗಿ ಒಂದು 5-6 ಪಾತ್ರ ಮಾಡಿದ್ದೇನೆ. ಈ ನಾಟಕ ಅನ್ನೋ ವಿಷಯ ಬಂದಾಗ ಪ್ರತಿಯೊಂದು ಪಾತ್ರಕ್ಕೂ ಲೇಡೀಸು, ಹಾಸ್ಯ, ಪ್ರತಿಯೊಂದು ಪಾತ್ರಕ್ಕೂ ನಾನು ಜೀವ ತುಂಬಿದ್ರಿ. ಹೌದು. ಆದರೆ ನಿಮ್ಗೆ ಇದು ಒಂದು ನಾಟಕ ಮಾಡುವಂಥದ್ದು ನಿಮ್ಮ ರಕ್ತಗತವಾಗಿ ಬಂದಿತ್ತಾ, ಇಲ್ಲಾದರೆ ನಿಮ್ಗೆ ಆಸಕ್ತಿಯಿಂದ ಇದು ಮಾಡಿದ್ರಿ? ಯಾಕಂದರೆ ಅದು ಕೆಲವೊಂದು ಜನರಿಗೆ ರಕ್ತಗತವಾಗಿ ಬಂದಿರ್ತದೆ, ತಂದೆಯರಾಗಿರ್ಬೋದು, ಅಜ್ಜಂದಿರಾಗಿರ್ಬೋದು, ನಾಟಕ ಮಾಡುವಂಥದ್ದು. ನಿಮ್ಗೆ ರಕ್ತಗತವಾಗಿ ಬಂದಿತ್ತಾ, ನೀವೇ ಇದರಲ್ಲಿ ಆಸಕ್ತಿ ವಹಿಸಿ ಮತ್ತು ಶ್ರಮ ಹಾಕಿ ಇದು ಮಾಡಿರುವಂಥದ್ದು? ಹಾಗೇನಿಲ್ಲ. ನಾನು ಈ ನಮ್ಮ ಹಿರಿಯ ಕಲಾವಿದರು, ಈಗ ಶಿವಪಡಗರಾಗಲಿ, ಶಿವರಾಮಣ್ಣಾಗಲಿ, ವಿಷ್ಣು ನಾಯ್ಕರ, ಇಂಥವರೆಲ್ಲ ನಾಟಕ ನಾವು ನೋಡೋಕೆ ಹೋದಾಗ ಅವ್ರ ನಾಟಕ ನೋಡಿ ನಾವು ನಾಟಕ ಮಾಡಬೇಕು ಎಂಬ ಬಯಕೆ ನಮಗೆ ಮನಸ್ಸಿನಲ್ಲಿ ಕೂತಾಗ ನಾನು ಅದನ್ನು ನೋಡಿ ನಾನು ನಾಟಕ ಮಾಡುವಂಥ ಮತ್ತೆ. ಆದರೆ ನಾಟಕ ನಮ್ಗೆ ಯಾರು ಸಪೋರ್ಟ್ ಕೊಡೋರು ಇಲ್ದಿದ್ರು ಸಮೇತವಾಗಿ ಮನೆಯಲ್ಲಿ ಬಯಸ್ಕೊಂಡಾದರೂ ನಾನು ಮುಂದೋಗಿ ನಾಟಕ ಮಾಡಿದೆ. ಈಗ ನನಗೆ 1-2 ಕಲಾ ಸರ್ಟಿಫಿಕೇಟು ಬಂದಿದೆ. ಅಲ್ಲ, ಮತ್ತೆ ಈಗ ನೀವು ನಾಟಕದಲ್ಲಿ ಸಕ್ರಿಯವಾಗಿದ್ದರೆ ಹೇಗೆ? ಹೌದು, ಈಗ ನಾನು ನಾಟಕ ಮಾಡ್ತಾನೆ ಇದ್ದೆ. ನಾಟಕ ಮಾಡ್ತಿದ್ರಿ, ಮತ್ತು ಜನರಿಗೆ ಆ ಸೇವೆಯನ್ನು ಕೊಡ್ತಾ ಇದ್ದೀರಿ. ಸೇವೆಯಲ್ಲಿ ಸಕ್ರಿಯವಾಗಿ. ಮತ್ತು ನೀವು ಯಕ್ಷಗಾನದಲ್ಲೂ ಆಸಕ್ತಿ ವಹಿಸಿದ್ರೆ? ಯಕ್ಷಗಾನದಲ್ಲಿ ಎಲ್ಲರೂ ಯಕ್ಷಗಾನದಲ್ಲಿ ನಾನು 1-2-3 ಪಾತ್ರ ಮಾಡಿ ಬಿಟ್ಟರೆ, ಒಂದು ನಾರದ, ಒಂದು ಈಶ್ವರ, ಒಂದು ಬ್ರಾಹ್ಮಣ ಅಷ್ಟೇ ಬಿಟ್ಟರೆ ನಾನು ಅದರಲ್ಲಿ ಮತ್ತೆ ಆಸಕ್ತಿ ವಹಿಸಿಕೊಳ್ಳಿಲ್ಲ. ಯಾಕೆ ಮುಂದೆ ಇದು ಮಾಡೋಕೆ ಹೋಗಲಿಲ್ಲ? ಯಾಕಂದರೆ ನೀವು ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಬೆಳಿಬೋದಾಗಿತ್ತಲ್ಲ. ಆದರೆ ಏನಂದರೆ ನಾಟಕದ ಗೀಳೆ ಹೆಚ್ಚಾದ್ರಿಂದ ನಾಟಕಕ್ಕೆ ನಾವು ಹೆಚ್ಚು ಆದ್ಯತೆ ಕೊಟ್ಟರೆ ಬಿಟ್ಟರೆ ಯಕ್ಷಗಾನದಲ್ಲಿ ನಾವು ಮುಂದುವರಲಿಲ್ಲ. ನಾಟಕ ಅಂದರೆ ಈಗಾಗಲೇ ನಾಟಕ ಎಲ್ಲ ಈಗ ಸಿನಿಮಾ ಕ್ಷೇತ್ರ ಆಗಿರ್ಬೋದು ಎಲ್ಲ ಬಂದಿದ್ರಿಂದ ನಾಟಕ ನಿಮ್ಮ ಲೆಕ್ಕದಲ್ಲಿ ಮೊಟಕಾದಂಗೆ ಕಾಣ್ತದೆಯಾ? ಇಲ್ಲ, ನಮ್ಮ ದೃಷ್ಟಿಯಿಂದ ಅದೇನು ಮೊಟಕಾಗಲಿಲ್ಲ. ಯಾಕಂದರೆ ಈಗ ನಮ್ಮನ್ನು ಜೊತೆಗೆ ತಗೊಂಡು ಹೋದ ಮಹಾಬಲೇಶ್ವರ ನಾಯ್ಕ ಇವರೆಲ್ಲ ಒಳ್ಳೆ ಅದ್ಭುತ ಕಲಾವಿದ. ಅವನು ಒಬ್ಬ. ಅವರು ನಮ್ಮನ್ನು ಜೊತೆಗೆ ಕೂಡಿಸ್ಕೊಂಡು ಹೋದರು, ಅವ್ರ ಜೊತೆಗೆ ನಾವು ಹೋದರು. ಈಗ ನಾವು ಅವರು ಒಂದು ಸಪ್ರೇಟ್ ಆಗಿ ಇರ್ಬೋದು, ಆದರೆ ನಾವು ನಮ್ಮನ್ನು ಕರೆದಲ್ಲಿ ನನ್ನ ನಿಜವಾಗಿ ಹೇಳಬೇಕಾದ್ರೆ ನನ್ನೊಂದು 25-20 ಪಾತ್ರ ಆ ದಿನದಲ್ಲಿ ಹೋಗಿ ಮಾಡಿಕೊಟ್ಟ ಪಾತ್ರ ಅದೇ ಆ ದಿನದಲ್ಲಿ. ಮತ್ತು ಇದು ಈಗ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾಗ್ತದೆ ಕೇಳಿದ್ರೆ, ನಾಟಕದಲ್ಲಿ ಸಕ್ರಿಯವಾಗಿ ನೀವು ಬೆಳೆದು ಬಂದಿದ್ರಿ. ಆವಾಗ ನಿಮಗೆ ಆರ್ಥಿಕವಾಗಿ ಹಾಗೂ ಆಂತರಿಕವಾಗಿ ಏನಾದರೂ ಒಂದು ಕುಗ್ಗಿಸುವಂಥದ್ದು ನಿಮ್ಮ ಬಣದಲ್ಲಿ ಏನಾದರೂ ಆಯಿತಾ? ಮತ್ತು ಯಾಕಂದರೆ ನಿಮ್ಗೆ ಹೇಗಾದರೆ ನಾಟಕದಲ್ಲಿ ಇಷ್ಟು ವರ್ಷ ಸಕ್ರಿಯವಾಗಿ ಬೆಳೆಸಿ ಬರಬೇಕಾದ್ರೆ ಅಲ್ಲ 10 ಹಲವು ಅಡೆತಡೆಗಳೆಲ್ಲ ಬರ್ತದೆ. ನಿಮ್ಗೇನಾದ್ರು ಆಂತರಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಏನಾದ್ರು ಸಮಸ್ಯೆಗಳು ಬಂತ ಆ ಸಮಯದಲ್ಲಿ? ನೀವು ಹೇಳೋದು ಸರಿಯಾದೆ. ಆದರೆ ನಮಗೆ ಏನೋ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂದರೆ ನಮಗೆ ಅಡೆತಡೆ ಬಂದರೂ ಕೂಡ ಅದನ್ನು ನಾವು ಬಗ್ಗದೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ನಾವು ಈಗಲೂ ಪಾತ್ರ ಮಾಡ್ಕೊಂತೀವಿ. ಆ ದಿನದಲ್ಲೇ ಕೊಟ್ಟರು, ಈ ಒಂದು ದೇವರ ಅನುಗ್ರಹದಿಂದ ಆ ದಿನದಲ್ಲೇ ಕೊಟ್ಟರು ಇವತ್ತಿಗೂ ನಾನು ಪಾತ್ರ ಮಾಡ್ತೇವೆ. ಇವತ್ತಿಗೆ ಇನ್ನು ಮುಂದೆ ನಾವು ಹೇಳೋದಿಲ್ಲ, ಇವತ್ತಿಗೂ ನಾವು ಆ ದಿನದಲ್ಲಿ ಹೋಗಿ ಪಾತ್ರ ಅಂದರೆ ಯಾವುದಕ್ಕೆ ನೀವು ಪ್ರಾಮುಖ್ಯತೆಯನ್ನು ಜಾಸ್ತಿ ಕೊಡ್ತಾ ಇದ್ದೀರಾ ಆ ಸಮಯದಲ್ಲಿ? ಯಾವ ಪಾತ್ರಕ್ಕೆ? ಈಗ ನಿಮಗೆ ಈಗ ಹೇಳಬೇಕಾದ್ರೆ ಈಗ ನಾನು ಆದ್ಯತೆ ಕೊಡೋದು ಕಥಾನಾಯಕ, ಖಳನಾಯಕ. ಹೆಚ್ಚು ಹೊರಗಡೆ ನನಗೆ ಕೊಡೋದು ಖಳನಾಯಕರಲ್ಲಿ 100 ಪಾತ್ರಗಳು ಬರ್ತವೆ. ಅದರಲ್ಲಿ ಖಳನಾಯಕರಲ್ಲಿ ಯಾವುದ್ರಲ್ಲಿ ಜಾಸ್ತಿ ಗುರುತಿಸ್ಕೊಂಡಿದ್ರಿ ನೀವು? ಯಾವುದ್ರಂದ್ರೆ ಈಗಾಗಲೇ ನಿಮ್ಮ ಬೇರೆ ಪಾತ್ರಗಳಲ್ಲಿ ಖಳನಾಯಕದಲ್ಲೂ ಬೇರೆ ಥರದ ಪಾತ್ರಗಳು ಬರ್ತವೆ. ಅದರಲ್ಲಿ ಯಾವುದರಲ್ಲಿ ನೀವು ಖಳನಾಯಕನಲ್ಲಿ ಅಂತ ಹೇಳಿದ್ರೆ ಯಾವ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬುವಂಥ ಕೆಲಸ ಮಾಡ್ತಾರೆ. ಅದು ಸರಿಯಾಗಿದ್ರೆ ಮತ್ತು